ನಮಸ್ಕಾರ ವೀಕ್ಷಕರೇ, ನನಗೆ ಒಬ್ಬರು ಕಮೆಂಟನ್ನು ಮಾಡಿದರು. ನಮಗೆ ಸಿವಿಲ್ ಕೋರ್ಟ್ನಲ್ಲಿ ಡಿಗ್ರಿ ಆಗಿದೆ ನಮ್ಮ ಪರವಾಗಿ, ಆದರೆ ಮುಂದೆ ಏನು ಮಾಡಬೇಕು, ನಾವು ಇದನ್ನು ಹೇಗೆ ಆದೇಶನ ಪಾಲಿಸೋದಕ್ಕೆ ಅವ್ರಿಗೆ ತಿಳಿಸ್ಬೇಕು ಅಂತೇಳಿ ಕೇಳಿದರು. ಇದಕ್ಕೆ ನಾನು ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದೀನಿ. ಇದಕ್ಕೆ ನಾವು ಮುಖ್ಯವಾಗಿ ಮಾಡಬೇಕಾಗಿರೋಂಥದ್ದು, ಯಾವುದೇ ಒಂದು ಸಿವಿಲ್ ಕೋರ್ಟಲ್ಲಿ ಆದೇಶ ಅಥವಾ ಡಿಗ್ರಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಎಕ್ಸಿಕ್ಯೂಷನ್ ಪಿಟಿಷನನ್ನು ಹಾಕ್ಕೋಬೇಕಾಗುತ್ತೆ, ಅಂದರೆ ಅಮಲ್ಜಾರಿ ಅರ್ಜಿಯನ್ನು ಹಾಕ್ಕೋಬೇಕಾಗುತ್ತೆ. ಸೆಕ್ಷನ್ 37 ಈ ಒಂದು ವಿಚಾರವನ್ನು ತಿಳಿಸುತ್ತೆ. ಡಿಗ್ರಿ ನೀಡಿದ ಕೋರ್ಟಿನಲ್ಲೇ ಈ ಒಂದು ಅಮಲ್ಜಾರಿ ಅರ್ಜಿ ಏನಿರುತ್ತೆ, ಎಕ್ಸಿಕ್ಯೂಷನ್ ಪಿಟಿಷನ್ ಇರುತ್ತೆ, ಅದನ್ನು ಹಾಕ್ಕೋಬೇಕಾಗುತ್ತೆ. ಯಾರು ಡಿಗ್ರಿಯನ್ನು ಪಡ್ಕೊಂಡಿರ್ತಾರೆ, ಯಾರ ಪರವಾಗಿ ಡಿಗ್ರಿ ಆಗಿರುತ್ತೆ, ಅವರು ಈ ಒಂದು ಅರ್ಜಿಯನ್ನು ಹಾಕ್ಕೋಬೇಕಾಗುತ್ತೆ. ಅವರಿಲ್ಲ ಅಂತ ಸಂದರ್ಭದಲ್ಲಿ ಅವರ ಉತ್ತರಾಧಿಕಾರಿಗಳು ಅಥವಾ ಅವರ ವಾರಸುದಾರರು ಯಾರಿರ್ತಾರೆ, ಅವರ ಹಕ್ಕುಬದ್ಧ ವಾರಸುದಾರರು ಇರ್ತಾರೆ, ಅವರು ಈ ಒಂದು ಅರ್ಜಿಯನ್ನು ಹಾಕ್ಕೋಬೇಕಾಗುತ್ತೆ. ಈ ಒಂದು ಅಮಲ್ಜಾರಿ ಅರ್ಜಿಯನ್ನು ಹಾಕೋದಕ್ಕೆ ಅವರಿಗೆ ಡಿಗ್ರಿ ಕಾಪಿ ಇದ್ದರೆ ಸಾಕಾಗುತ್ತೆ, ಬೇರೆ ಯಾವುದೋ ಡಾಕ್ಯುಮೆಂಟ್ಸ್ ಬೇಕಾಗೋದಿಲ್ಲ. ಇದರ ಉದ್ದೇಶ ಏನು ಅನ್ನೋದಾದರೆ, ಈ ಒಂದು ಆದೇಶ ಏನಿರುತ್ತೆ, ಡಿಗ್ರಿ ಏನಾಗಿರುತ್ತೆ, ಅದನ್ನು ಜಾರಿ ಮಾಡಬೇಕು ಅಂತೇಳಿ ಒಂದು ಎಕ್ಸಿಕ್ಯೂಷನ್ ಪಿಟಿಷನನ್ನು ಹಾಕ್ಕೊಳ್ಳಲಾಗುತ್ತೆ. ಅಂದರೆ ಇದರಲ್ಲಿ ತೀರ್ಪಿನ ವಿವರ ಇರುತ್ತೆ. ಮತ್ತು CPC 1908 ಆರ್ಡರ್ 21 ಅಡಿಯಲ್ಲಿ ಡಿಗ್ರಿ ದಿನದಿಂದ 12 ವರ್ಷಗಳ ಒಳಗೆ ಇದನ್ನು ಹಾಕ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ 2 ವರ್ಷದ ಒಳಗೇನೆ ಇದನ್ನು ಹಾಕ್ಕೋಬೇಕು. 2 ವರ್ಷದ ನಂತರ ಆದರೆ ಆಪೋಸಿಟ್ ಪಾರ್ಟಿಯವರಿಗೆ ನೋಟಿಸನ್ನು ಕೊಟ್ಟು ನಂತರ ಈ ಒಂದು ಅರ್ಜಿಯನ್ನು ಹಾಕ್ಕೋಬೇಕಾಗುತ್ತೆ. 12 ವರ್ಷಗಳ ನಂತರ ಇದಕ್ಕೆ ಯಾವುದೇ ರೀತಿ ಮಾನ್ಯತೆಯನ್ನು ಕೊಡಲಿಕ್ಕೆ ಬರೋದಿಲ್ಲ. ಅಪೋಸಿಷನ್ ಪಾರ್ಟಿಯವರು ಏನಿರ್ತಾರೆ, ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಿ ಅಥವಾ ಅರೆಸ್ಟ್ ಮಾಡಿ ಅಥವಾ ಸ್ಥಿರ ಆಸ್ತಿ ಅಥವಾ ಚರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ಳಿ ಅಂತೇಳಿ ಕೇಳ್ಬೋದಾಗಿರುತ್ತೆ. ಎಕ್ಸಿಕ್ಯೂಷನ್ ಪಿಟಿಷನ್ನ ಹಾಕಲು ಅವರ ಆಸ್ತಿ ಇರಬೇಕಾಗುತ್ತೆ. ಮೇಯ್ನಾಗಿ ಆಸ್ತಿ ಇಲ್ಲ, ಏನೂ ಇಲ್ಲ ಅಂತ ಸಂದರ್ಭದಲ್ಲಿ ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕ್ಕೊಂಡ್ರು ಯಾವುದೇ ರೀತಿಯಾದ ಉಪಯೋಗ ಕೂಡ ಆಗೋದಿಲ್ಲ. ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕೋಬೇಕಾದಂಥ ಸಂದರ್ಭದಲ್ಲಿ ಆ ಒಂದು ಯಾರ ವಿರುದ್ಧ ಆಗ್ತಾ ಇದ್ದೀರಾ ಅವರ ಆಸ್ತಿಯ ವಿವರಗಳನ್ನ ನೀವು ಕೋರ್ಟ್ಗೆ ಕೊಡಬೇಕಾಗುತ್ತೆ. ಇವರನ್ನು ಸಿವಿಲ್ ಜೈಲ್ಗೂ ಕೂಡ ಕಳಿಸೋವಂಥ ಅವಕಾಶ ಇರುತ್ತೆ. ಅಂದರೆ ಇಲ್ಲಿ ಜೀವನ ನಿರ್ವಹಣೆಗೆ ನೀವು ಸಿವಿಲ್ ಜೈಲ್ಗೆ ಕಳಿಸಿದಂಥ ಸಂದರ್ಭದಲ್ಲಿ ಯಾರನ್ನು ನೀವು ಸಿವಿಲ್ ಜೈಲ್ಗೆ ಕಳಿಸಿರ್ತೀರ, ಅದು 3 ತಿಂಗಳ ಕಾಲಾವಕಾಶ ಮಾತ್ರ ಇರುತ್ತೆ. ಅಲ್ಲಿವರೆಗೂ ಆಗುವಂಥ ಜೀವನ ನಿರ್ವಹಣೆಯ ವೆಚ್ಚವನ್ನು ಕೂಡ ನೀವೇ ಕೊಡಬೇಕಾಗುತ್ತೆ. ಮತ್ತು ಇದು ವಾರಸುದಾರರಿಗೆ ಸಂಬಂಧಪಟ್ಟಿರೋದಿಲ್ಲ. ಯಾರು ನೀವು ಡಿಗ್ರಿಯನ್ನು ಪಡ್ಕೊಂಡಿರ್ತಾರೆ ಅವರ ವಿರುದ್ಧ ಮಾತ್ರ ಈ ಒಂದು ಎಕ್ಸಿಕ್ಯೂಷನ್ ಪಿಟಿಷನ್ನ ಹಾಕ್ಕೋಬೇಕಾಗುತ್ತೆ. ಅಷ್ಟೇ ಅಲ್ಲ, ದಿವಾಳಿ ಆದವರಿಗೆ ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕಿದ್ರೆ ಯಾವುದೇ ರೀತಿಯಾದ ಪ್ರಯೋಜನ ಸಿಗೋದಿಲ್ಲ. ಅದಕ್ಕೂ ಮುಂಚೆಯಾಗಿ ನೀವು ಈ ಒಂದು ಡಿಗ್ರಿ ಆದೇಶ ಏನಾಗಿರುತ್ತೆ, ಆ ಆದೇಶ ಯಾರ ವಿರುದ್ಧ ಆಗಿರುತ್ತೆ ಅವರ ಸಂಪೂರ್ಣ ವಿವರಗಳನ್ನ ತಿಳ್ಕೊಂಡು ಅವ್ರಿಗೆ ಒಂದು ಆಸ್ತಿ ಇದೆಯಾ ಇಲ್ವಾ, ಈ ಒಂದು ಆದೇಶವನ್ನು ಪಾಲಿಸಲಿಕ್ಕೆ ಆಗುತ್ತಾ ಇಲ್ಲ ಅನ್ನೋದನ್ನು ನೋಡ್ಕೊಂಡು ಈ ಒಂದು ಅಪ್ಲಿಕೇಶನನ್ನು ಹಾಕ್ಕೋಬೇಕಾಗುತ್ತೆ. ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.